ಶುಭೋದಯ ಎಲ್ಲ ಆತ್ಮ ಬಂಧುಗಳಿಗೂ. ಮೊದಲಿಗೆ ಈ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಮಹಾವತಾರ್ ಫೌಂಡೇಶನ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನನ್ನ ತಂದೆ ತಾಯಿಗಳಿಗೆ, ಗುರುಗಳಿಗೆ ವಂದನೆಗಳನ್ನು ತಿಳಿಸುತ್ತಾ, ಇವತ್ತಿನ ನನ್ನ ಟಾಪಿಕ್ ನಾನು ಮತ್ತು ನಮ್ಮ ಮಹಾವತಾರ್ ಫೌಂಡೇಶನ್. ಇದೇನಪ್ಪ ಟಾಪಿಕ್ ಇದೇನಾ ಅಂತ ನೀವು ಹೇಳ್ಬೋದು. ಹೌದು, ಮಹಾವತಾರ್ ಫೌಂಡೇಶನ್ ಹೆಸರಲ್ಲೇ ಇದೆ ಮಹಾವತಾರ. ಈ ಭೂಮಿಗೆ ನಮ್ಮೆಲ್ಲರಿಗೂ ಒಂದು ಅನುಕೂಲ, ಆರೋಗ್ಯ ಎಲ್ಲವನ್ನೂ ಕೊಡೋದಕ್ಕಾಗಿ ಹುಟ್ಟಿ ಬಂದಿರುವಂತಹ ಒಂದು ಅವತಾರ ಎತ್ತಿರುವ ಒಂದು ಮಹಾವತಾರ್ ಫೌಂಡೇಶನ್. ನಮ್ಮೆಲ್ಲರ ಆರೋಗ್ಯ ರಕ್ಷಣೆಗೆ ಅಂತ ಇದು ನಮಗಾಗಿ ಬಂದಿದೆ. ಇದು ಏನು, ಹೇಗೆ, ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯೋಣ. ಎಲ್ಲರ ರಕ್ಷಣೆಗೆ ಎತ್ತಿ ಬಂದಿದೆ ಅವತಾರ. ಇದೇ ಸ್ವರ್ಗದ ಮತ್ತೊಂದು ಅಪರಾವತಾರ. ಇದರ ಕರ್ತೃ ಆಹಾ ಎಷ್ಟು ಉದಾರ. 365 ದಿನಗಳು ಜ್ಞಾನಧಾರೆ ನಿರಂತರ. ಅಳವಡಿಸಿಕೊಂಡರೆ PSSM ಪ್ರಕಾರ ಆಗುವುದು ನಮ್ಮ ಜೀವನ ಸಾಕ್ಷಾತ್ಕಾರ. ಮಾಡಿಕೊಂಡೆವು ಹರಿಷಡ್ವರ್ಗಗಳ ಸಂಹಾರ. ಆ ಭಗವಂತನೇ ಸೃಷ್ಟಿಸಿದ ಸಂಸ್ಥೆ ಈ ಮಹಾವತಾರ. ಇದೇನಪ್ಪ ಕವನ ಅಂತಂದ್ರೆ ಒಂದು ದೊಡ್ಡ ಭವನನೇ ನಾವು ಕಟ್ಕೊಡ್ಬೋದು. ಮಹಾವತಾರ್ ಫೌಂಡೇಶನ್ ಹೆಸರಲ್ಲೇ ಇದೆ, ಲೋಕೋದ್ಧಾರಕ್ಕೆ ಇದು ಹುಟ್ಟಿ ಬಂದಿದೆ. ಈಗ ನಾವು ನಮ್ಮ ಮನೆಗಳಲ್ಲಿ ನನ್ನಪ್ಪ, ನನ್ನಮ್ಮ, ನನ್ನ ಗಂಡ, ಇದು ನನ್ನ ವಸ್ತು ಅಂತ ನಾವು ಹೇಳ್ತಾ ಇರ್ತೀವಲ್ವಾ, ಹಾಗೆ ಮಹಾವತಾರ್ ಫೌಂಡೇಶನ್ ಒಂದು ಭಾಗವಾಗಿದೆ. ಇದು ನಮ್ಮ ಮಹಾವತಾರ್ ಫೌಂಡೇಶನ್ ಅಂತ ಹೇಳ್ತೀವಿ. ಅಪ್ಪ ಜನ್ಮದಾತರಾದರೆ ತಾಯಿ ಪ್ರೀತಿ ಕೊಡ್ತಾರೆ, ಗಂಡ ಆಸರೆ, ಅವರಿಂದ ನಾವು ಆಸರೆ ಪಡಿತೀವಿ. ಹಾಗೆ ನಾನು ಯಾರು, ನಾನು ಹೇಗೆ ಈ ಭೂಮಿಗೆ ಜನಿಸಿದ್ದೇನೆ, ನನ್ನ ಕೆಲಸ ಏನು ಅಂತ ತಿಳಿಸ್ಕೊಟ್ಟಿದೆ ಈ ನಮ್ಮ ಮಹಾವತಾರ್ ಫೌಂಡೇಶನ್. ಹಾಗಾಗಿ ನಮ್ಮ ಮನೆಯ ಸಹಬಾಳ್ವೆ ಅಂತ ಏನ್ ಕೊಟ್ರು ಸಣ್ಣಗೌಡ್ರು, ಹಾಗೆ ಇದನ್ನು ಕೂಡ ನಾವು ಒಪ್ಕೊಂಡು ನಡೀತಾ ಇದ್ದೀವಿ. 2009ರಲ್ಲಿ ಮಹಾವತಾರ್ ಬಾಬಾಜಿ ಹಾಗೂ ಪತ್ರಿಜಿ ಗುರುಗಳ ಆಶೀರ್ವಾದದಿಂದ ಈ ಫೌಂಡೇಶನ್ ಸಂಸ್ಥಾಪನೆ ಆಯಿತು. ಸುಮಾರು ಅಕ್ಟೋಬರ್ 2023ರಿಂದ 21 ದಿನಗಳ ಕಾರ್ಯಕ್ರಮದಿಂದ ಪ್ರಾರಂಭವಾಗಿ ತದನಂತರ 365 ದಿನಗಳು 3 ಕನ್ನಡ ಝೂಮ್ ತರಗತಿಯಲ್ಲಿ 5 ಭಾಷೆಗಳಲ್ಲಿ ತರಗತಿಗಳು ಬರ್ತಾ ಇದ್ದು, ನಿರಂತರವಾಗಿ ದಿನಕ್ಕೆ 8 ತರಗತಿಗಳು. ಇದು ಸೇರಿ ಭಾನುವಾರ ವಿಶ್ವದ ಒಳಿತಿಗಾಗಿ ವಿಶ್ವ ಸ್ವಾಸ್ಥ್ಯ ಧ್ಯಾನ ಮಾಡ್ತಾ ಇದೆ. ಒಟ್ಟು 9 ಪ್ರೋಗ್ರಾಮ್. ಎಲ್ಲಾದರೂ ಸಾಧ್ಯನಾ ಮಾಸ್ಟರ್? ಒಂದು ಕ್ಷಣ ನಮಗೆ ಆಶ್ಚರ್ಯ ಆಗುತ್ತೆ. ಇದು ಹೀಗೆ ಇಷ್ಟು ಒಂದು ಅದ್ಭುತವಾಗಿ ನಡೀತಾ ಇದೆ, ಹೇಗೆ, ಏನ್ ಶಕ್ತಿ? ಅದೇ ಗುರುಗಳ ಶಕ್ತಿ, ಸಂಕಲ್ಪ ಶಕ್ತಿ. ಯಾವ್ಯಾವ ಪ್ರೋಗ್ರಾಮ್ ಅಂತ ಹೇಳ್ತೀರಾ? ಆನ್ಲೈನ್ ಪ್ರೋಗ್ರಾಮ್, ಆಫ್ಲೈನ್ ಪ್ರೋಗ್ರಾಮ್ ಕೂಡ ನಡೀತಾ ಇದೆ. ಹೀಗಾಗ್ಲೇ ಮಾಸ್ಟರ್ಸ್ ನಿಮ್ಮೆಲ್ರಿಗೂ ಗೊತ್ತಿದೆ. ಆದ್ರೆ ಸುಮಾರು ಮಾಸ್ಟರ್ಸ್ ಗಳಿಗೆ ನಾವು ರೀಚ್ ಮಾಡ್ಬೇಕಾಗಿದೆ. ತುಂಬಾ ನಮ್ಮ ಮಹಾವತಾರ್ ಫೌಂಡೇಶನ್ ಬಗ್ಗೆ ತಿಳಿಸ್ಕೊಡ್ಬೇಕಾಗಿದೆ. ಏನೇನಿದೆ ಈ ಮಹಾವತಾರ್ ಫೌಂಡೇಶನ್ ಅಲ್ಲಿ ಅಂತ ಹೇಳ್ತೀರಾ? ಧ್ಯಾನ, ಯೋಗ, ಜ್ಞಾನ, ಸಮಗ್ರ ಜೀವನ ಶೈಲಿ, ಮನೆಮದ್ದುಗಳು, ಮುದ್ರಾ, ಆಕ್ಯುಪ್ರೆಷರ್, ಮರ್ಮ ಚಿಕಿತ್ಸೆ, ಶಿವಂಬು, ಇಷ್ಟೇ ಅಲ್ಲ ಅಗ್ನಿಹೋತ್ರ, ಪಿರಮಿಡ್ ವ್ಯವಸಾಯ, ಪಿರಮಿಡ್ ಬಗ್ಗೆ, ಮ್ಯಾಗ್ನೆಟೋಥೆರಪಿ, ಕ್ರಿಸಲ್, ರೆಡ್ ಲೈಟ್ ಥೆರಪಿ. ಹಬ್ಬಬ್ಬಾ, ಹೇಳ್ತಾ ಹೋದ್ರೆ ಇನ್ನೂ ತುಂಬಾನೇ ಇದೆ. ಇದೆಲ್ಲವೂ ಕೂಡ ಒಂದೇ ವೇದಿಕೆಯಲ್ಲಿ ಸಿಗ್ತಾ ಇದೆ ಅಂದ್ರೆ ಎಷ್ಟೊಂದು ಗ್ರೇಟ್ ಅಲ್ವಾ? ಈಗ ನಾವು ಬಟ್ಟೆ ಖರೀದಿ ಮಾಡಕ್ ಹೋಗ್ಬೇಕು ಅಂದ್ರೆ ಬಟ್ಟೆ ಅಂಗಡಿಗೆ ಹೋದಾಗ ಅದ್ ಮಾತ್ರ ಸಿಗುತ್ತೆ. ದಿನಸಿ ತರಕ್ ಹೋದಾಗ ದಿನಸಿ ಐಟಮ್ ಮಾತ್ರ ಸಿಗುತ್ತೆ. ಹಾಗೆ ತರಕಾರಿ ತಗೊಳಕ್ ಹೋದ್ರೆ ತರಕಾರಿ ಮಾತ್ರ ಸಿಗುತ್ತೆ. ಆದ್ರೆ ನಮ್ಮ ಮಹಾವತಾರ್ ಫೌಂಡೇಶನ್ ಬಂದ್ರೆ ಪ್ರತಿಯೊಂದು ಸಿಗುತ್ತೆ. ಯಾವುದನ್ನು ಎಲ್ಲೂ ಮತ್ತೆ ಹೋಗಿ ಹುಡ್ಕೋ ಅಗತ್ಯನೇ ಇಲ್ಲ. ಹಾಗಾಗಿ ಇದೊಂದು ಅದ್ಭುತ ವೇದಿಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಹೇಳಿದ್ಮೇಲೆ
ಎಲ್ರಿಗೂ ಕೂಡ ಆಶ್ಚರ್ಯ ಅಂತ ಅನಿಸ್ತಾ ಇದೆಯಲ್ವಾ? ಆದ್ರೆ ಇದೇ ಸತ್ಯ. ಇಷ್ಟೇ ಅಲ್ಲ, ಇಷ್ಟು ಆನ್ಲೈನ್ ಆಫ್ಲೈನ್ ಪ್ರೋಗ್ರಾಮ್ ಕೊಟ್ಟಾಗ್ಯೂ ಕೂಡ ರೆಕಾರ್ಡೆಡ್ ವಿಡಿಯೋಸ್ ಬರುತ್ತೆ. ಮಹಾವತಾರ್ ಟಿವಿ ಯೂಟ್ಯೂಬ್ ಚಾನಲ್ ಇದೆ, ಸುಮಾರು 6,000 ವಿಡಿಯೋಸ್ಗಳು ಇದೆ. ಇನ್ನೇನು ಹತ್ತತ್ರ 1 ಲಕ್ಷ ಸಬ್ಸ್ಕ್ರೈಬರ್ ಆಗುವಂತಹ ಒಂದು ಹತ್ರದಲ್ಲಿದೆ. ಹಾಗೆ ಮಾಸ್ಟರ್ಸ್, ಈ ಸಂದರ್ಭದಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ಎಲ್ರು ಕೂಡ ಮಹಾವತಾರ್ ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನದ ಅಪ್ಲೋಡ್ ಆದಂತಹ ವಿಡಿಯೋಗಳನ್ನು ನಾವು ವೀಕ್ಷಿಸಬಹುದು. ಸಾಕಷ್ಟು ಹೆಚ್ಚಿಗೆ ಸಂಖ್ಯೆಯಲ್ಲಿ ಇದನ್ನ ರೀಚ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದೆಲ್ಲ ಹೇಳ್ತಿದ್ದಾಗೆ ಇಷ್ಟೊಂದೆಲ್ಲ ಸಿಗ್ತಾ ಇದೆಯಾ, ಮತ್ತೆ ಫೀಸ್ ಎಷ್ಟು ಅಂತ ನಿಮ್ ತಲೆಯಲ್ಲಿ ಇರ್ಬೋದಲ್ವಾ? ಫೀಸ್ ಇಲ್ಲ, ಫ್ರೀ ಫ್ರೀ ಫ್ರೀ. ಹಾಗೆ ಸ್ನೇಹಿತರೆ, ನಾವು ಇನ್ಸ್ಟಾಗ್ರಾಮ್ ನಲ್ಲಿ, ಯೂಟ್ಯೂಬ್ ನಲ್ಲಿ, ಫೇಸ್ಬುಕ್ ನಲ್ಲಿ ಈ ಮಹಾವತಾರ್ ಫೌಂಡೇಶನ್ ಹ್ಯಾಡ್ ಬರ್ತಾ ಇತ್ತು. ನಾವು ನೋಡಿದ ತಕ್ಷಣ ಕೆಲವರು ಮೇಲೆ ಬೆರಳು ಹೇಳ್ಬಿಡ್ತಾರೆ, ನಮ್ಗೆ ಬೇಡ, ಬೇರೆ ನೋಡೋಣ, ಏನೇನೋ ನೋಡ್ತಾ ಇರ್ತೀವಲ್ವಾ. ಈಗ ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ, ಬರೀ ಟಿಕ್ ಟಾಕ್ಸ್, ರೀಲ್ಸ್ ವೀಲ್ಸ್ ಇದನ್ನೆಲ್ಲ ನೋಡ್ತಾ ಇರ್ತೀವಿ. ಹಾಗೆ ನಾವು ಇದನ್ನೊಮ್ಮೆ ಏನು ಅಂತ ಗಮನ ಕೊಟ್ಟು ನೋಡಿದಾಗ ಖಂಡಿತವಾಗ್ಲೂ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಒಂದು ಪಾಯಿಂಟ್ ನಾವು ಕ್ಯಾಚ್ ಮಾಡೋದೇನು ಅಂತಂದ್ರೆ, ಗಮನಿಸಬೇಕು. ನಾವ್ ಯಾವ್ದನ್ನು ಕಾನ್ಸಂಟ್ರೇಷನ್ ಮಾಡ್ಲಿಲ್ಲ ಅಂತಂದ್ರೆ ಅದು ಸರಿ ಹೋಗೋದಿಲ್ಲ. ಹೇಳ್ಬೇಕು ಅಂತಂದ್ರೆ ಗಮನ ಕೊಡ್ಬೇಕು. ಗಮನ ಕೊಟ್ರೆ ನಾವು ಗಗನಕ್ಕೆ ಹೋಗಿರ್ತೀವಿ, ನೆಗ್ಲೆಕ್ಟ್ ಮಾಡಿದ್ರೆ ಹಾಗೆ ನೆಲದಲ್ಲೇ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ವಾಟ್ಸಪ್ ಗ್ರೂಪ್, ಅಕಸ್ಮಾತ್ ಆಗಿ ನಾವು ಹ್ಯಾಡ್ ನ ಕ್ಲಿಕ್ ಮಾಡಿ ನಾವು ವಾಟ್ಸಪ್ ಗ್ರೂಪ್ಗೆ ಬಂದ್ಬಿಡ್ತೀವಿ. ಬಂದ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ, ಏನು ನಾವು ಅಟೆಂಡ್ ಆಗೋದಿಲ್ಲ, ಹಾಗೇ ಇರ್ತೀವಿ. ಏನಾಗ್ತಾ ಇದೆ, ಏನೋ ಕಳಿಸ್ತಾ ಇದಾರೆ ಲಿಂಕ್ ಅಂತ ಸುಮಾರು ಮಾಸ್ಟರ್ ಲಿಂಕ್ ಓಪನ್ ಮಾಡೋದಿಲ್ಲ. ಯಾಕೆಂದ್ರೆ ಸುಮಾರು ಅವರ ತಲೆಗಳಲ್ಲಿ ಸಾಕಷ್ಟು ಟೆನ್ಷನ್ ಇರಬಹುದು, ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಿದೆ ಅಂತಾನೆ ಇರ್ಬೋದು. ಹಾಗಾಗಿ ನಾವು ಒಂದ್ಸಲ ನಾವು ಕ್ಲಿಕ್ ಮಾಡಿದ್ರೆ ಸಾಕು, ಏನೋ ಒಂದು ಅದ್ಭುತವಾದ ಜ್ಞಾನ ಬರ್ತಾ ಇರುತ್ತೆ. ಆ ಜ್ಞಾನನ ನಾವು ತಿಳ್ಕೊಂಡಾಗ ಯಾರಿಗೆ ಯಾವ ಮಾಸ್ಟರ್ ಇಂದ ಯಾವ ಸಬ್ಜೆಕ್ಟ್ ಇಂದ ಕನೆಕ್ಟ್ ಆಗ್ತಾರೆ ಗೊತ್ತಿಲ್ಲ. ಹಾಗಾಗಿ ವಾಟ್ಸಪ್ ಗ್ರೂಪ್ ನ ನಾವು ಇಟ್ಕೊಂಡಿದೀವಿ ಅಂತಂದ್ರೆ ನಾವು ಆಗಾಗ ಚೆಕ್ ಮಾಡ್ತಾ ಇರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸುಮಾರು ನಾನು 2024 ಜನವರಿ ಇಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ನಾನು ಜಾಯ್ನ್ ಆಗಿದ್ದೀನಿ. ಮೊದಲೇ ನನಗೆ ಆಧ್ಯಾತ್ಮಿಕ ಭಾಗದಲ್ಲಿ ನನಗೆ ಒಂದು ಇಷ್ಟ ಇತ್ತು, ಸೇವಾ ಮನೋಭಾವ ಅನ್ನೋದಿತ್ತು. ಇದಕ್ಕೆ ಬರೋ ಮುಂಚೆ ನನಗೆ ಯಾವ ಕ್ಷೇತ್ರಕ್ಕೂ ಹೋದ್ರೂ ಸಹ ಸಮಾಧಾನ ಇರ್ತಿರ್ಲಿಲ್ಲ. ಇನ್ನೂ ಏನೋ ಬೇಕಿದೆ, ಅದೇನೋ ಇದೆ ನನಗೋಸ್ಕರ ಅಂತಾನೆ ನನ್ನ ಮೈಂಡ್ ಅಂತರ್ವಾಣಿ ಹೇಳ್ತಾ ಇತ್ತು. ಮತ್ತೆ ನಾನು ಟೈಮ್ ಪಾಸ್ಗೆ ತುಂಬಾ ರೀಲ್ಸ್ ಮಾಡ್ತಾ ಇದ್ದೆ. ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ 10 ರೀಲ್ಸ್ ಮಾಡ್ಬೇಕಾಗಿತ್ತು. ಆ ತರದೊಂದು ಏನಂತಾರೆ ಜೀವನ ಶೈಲಿ ನಂದಾಗಿತ್ತು. ಸ್ವಲ್ಪ ಖಿನ್ನತೆ ಆಗಿರ್ಬೋದು, ಮೈಗ್ರೇನ್ ಸ್ವಲ್ಪ ಸಮಸ್ಯೆ, ಈ ತರದ್ದೆಲ್ಲ ಇದ್ದಾಗ ದುಸ್ವಪ್ನಗಳು. ನಾನು ಯಾವಾಗ ಇದಕ್ ಬಂದಿದ್ದೀನಿ, ನನಗೆ ಇದನ್ನೆಲ್ಲ ಕ್ರಮೇಣವಾಗಿ ನನಗ್ ಕೇಳ್ತೀನಿ, ಏನು ತಲೆನೋವು ಅಂದ್ರೇನು, ಅದೇನೋ ನನ್ಗೆ ಗೊತ್ತೇ ಇಲ್ಲ. ಆ ರೀತಿಯಲ್ಲಿ ನಾನು ತಯಾರಾಗಿದ್ದೀನಿ ಅಂತಂದ್ಮೇಲೆ ಮಹಾವತಾರ್ ಫೌಂಡೇಶನ್ ನಾನು ತುಂಬಾ ಇಷ್ಟಪಡ್ತೀನಿ. ಹಾಗೆ ರೀಲ್ಸ್ ಅಂದ್ರೆ ಟಿಕ್ ಟಾಕ್, ಅದ್ರಲ್ಲೂ ಅಂದ್ರೆ ಅದು ಕೆಟ್ಟದ್ದಲ್ಲ. ಈಗ ನಮ್ಮ ಗುರೂಜಿ ಹೇಳ್ಕೊಟ್ಟಿದ್ದಾರೆ, ನಮ್ಮಲ್ಲಿ ಏನಾದ್ರೂ ಕಲೆ ಇತ್ತು ಅಂತಂದ್ರೆ ಅದು ಹಿಂದಿನ ಜನ್ಮದ ವಾಸನೆ ಆಗಿರುತ್ತೆ. ಅದನ್ನು ಕೂಡ ಒಪ್ಪಿ, ಯಾವುದನ್ನೇ ನಾವು ಮಾಡೋದನ್ನು ಸಹ ಸಂತೋಷದಿಂದ ಗಮನ ಕೊಟ್ಟು ಒಪ್ಪಿ ಮಾಡುವಂಥದ್ದು, ಅದು ಒಳ್ಳೆ ಕೆಲ್ಸನೇ. ಆದ್ರೆ ಒಳ್ಳೇದನ್ನೇ ನಾವು ಆಯ್ಕೆ ಮಾಡ್ಕೊಬೇಕು ಅಂತ ಹೇಳ್ಬೋದು. ಮುಂಚೆ ಟಿಕ್ ಟಾಕ್ ಮಾಡೋದ್ರಲ್ಲಿ ರೀಲ್ಸ್ ಅಶ್ವಿನಿ ಆಗಿದ್ದವಳು ಈಗ ರಿಯಲ್ ಅಶ್ವಿನಿ ಆಗಿದ್ದೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲೇ ಕ್ರಿಯೇಟಿವ್ ಮೈಂಡ್ ನನ್ನದಾಗಿದ್ರಿಂದ ಈ ವೇದಿಕೆಯಲ್ಲಿ ಇದೆಲ್ಲದರ ಜೊತೆ ನಾವೇನು ಪ್ರತಿದಿನ ಧ್ಯಾನ, ಜ್ಞಾನ ಎಲ್ಲವನ್ನು ತಿಳ್ಕೊಳ್ತಾ ಇದ್ದೇವೆ. ಅದ್ರ ಜೊತೆಗೆ ಮನರಂಜನೆ, ಪ್ರತಿಯೊಬ್ಬರಲ್ಲೂ ಇರುವಂತಹ ಕಲೆನ ಹೊರಗಡೆ ಹಾಕುವಂತಹ ಒಂದು ಅವಕಾಶ ವೇದಿಕೆಯಲ್ಲಿ ನಮ್ಮ ಗುರೂಜಿ ಕೊಡ್ತಾ ಇದ್ದಾರೆ. ನನಗೆ ಇದು ತುಂಬಾ ಇಷ್ಟವಾದಂತಹ ಒಂದು ಕೆಲಸ. ಹಾಗಾಗಿ ನಾನು ಇನ್ನೂ ಹೆಚ್ಚಿಗೆ ಇಷ್ಟಪಡೋದಕ್ಕೆ ಇದು ನನಗೆ ಅನುವಾಯಿತು. ಉದಾಹರಣೆಗೆ ಡ್ಯಾನ್ಸ್ ಆಗ್ಬೋದು, ಆಕ್ಟಿಂಗ್, ಸಾಂಗ್ಸ್ ಆಡೋದು, ಯಾವುದೇ ಸಹ ಮನರಂಜನೆ ಕಾರ್ಯಕ್ರಮ ಅಂತ ತೋರಿಸ್ತಾ ಇದೆ.
ನಾವು ಪ್ರತಿನಿತ್ಯ ಧ್ಯಾನ ಮಾಡ್ತಾ ಇರೋದ್ರಿಂದ ಆ ಕಲೆ ಅನ್ನೋದೇನಿದೆ ಇನ್ನೂ ಹೆಚ್ಚಿಗೆ ಜಾಗೃತವಾಗ್ತಾ ಇದೆ. ಸುಮಾರು ಇಲ್ಲಿಯವರೆಗೂ 1 ವರ್ಷದಿಂದ ಒಂದು 10 ರಿಂದ 12 ಕಿರುಚಿತ್ರ ನಾನೇ ಸ್ವತಃ ಬರೆದು ರಚನೆ ಮಾಡಿರುವಂತದ್ದು. ಉದಾಹರಣೆ, ಧ್ಯಾನಕ್ಕೆ ಬಂದ ರಂಗಜ್ಜಿ, ಯಮನ ಗೆದ್ದ ಧ್ಯಾನ, ನಿಜವಾದ ಸುಂದರಿ ಯಾರು, ಹೀಗೂ ಉಂಟೆ. ಈ ರೀತಿ ನನ್ನಲ್ಲಿ ಅದ್ಭುತವಾದ ಕಲೆ ಬಂದಿದ್ದನ್ನ ನಾನು ಬರ್ದು ಅದನ್ನ ಸ್ಕಿಪ್ ಮಾಡಿದ್ದೀನಿ. ಹಾಗೆ ಎಲ್ಲಾ ಮಾಸ್ಟರ್ಸ್ ಇದಕ್ಕೆ ತುಂಬಾ ಅದ್ಭುತವಾಗಿ ಸಹಕಾರ ಕೊಟ್ಟಿದ್ದೀರಾ. ಈ ಮೂಲಕ ನಿಮ್ಮೆಲ್ರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಈ ಫೌಂಡೇಶನ್ ನ ಹಿಂದೆ, ತೆರೆಯ ಹಿಂದೆ ನಮ್ಮ ಗುರುಗಳು ಏನ್ ಹೇಳ್ತಾರೋ ಆ ಕೆಲ್ಸನ ಚಾಚು ತಪ್ಪದೆ ಮಾಡುವಂಥದ್ದು. ಎಲ್ಲಾ ವಿಚಾರಗಳು, ಮಾರ್ಗದರ್ಶನ, ಎಲ್ಲರ ಪ್ರೀತಿ, ಸಂತೋಷ, ಎಲ್ಲಾ ವಿಚಾರಗಳು ಕೂಡ ಒಂದು ನಿಷ್ಕಲ್ಮಶವಾದ ಸೇವೆ ಮಾಡ್ತಾ ಇದ್ದೇನೆ ಅಲ್ಲದೆ ಮಾಸ್ಟರ್ಸ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವು ಕಾಲ್ ಮಾಡಿದಾಗ ಮಹಾವತಾರ್ ಫೌಂಡೇಶನ್ ಬಗ್ಗೆ ಕೇಳೋದಿರ್ಬೋದು, ತುಂಬಾ ಚೆನ್ನಾಗಿ ನನಗೆ ಮಹಾವತಾರ್ ಫೌಂಡೇಶನ್ಗೆ ಭಾಗವಹಿಸ್ತಾ ಇರೋದ್ರಿಂದ ಆರೋಗ್ಯ ಚೆನ್ನಾಗಿದೆ, ಆಮೇಲೆ ಶಿವಂಬು ಚಿಕಿತ್ಸೆಯಿಂದ ಅನುಕೂಲ ಆಗಿದೆ, ಈ ತರದ್ದೆಲ್ಲ ಮಾಸ್ಟರ್ಸ್ ರೆಸ್ಪಾನ್ಸ್ ಕೇಳ್ತಾ ಇದ್ರೆ ತುಂಬಾ ಮನಸ್ಸು ಖುಷಿ ಆಗ್ತಿದೆ. ಪ್ರತಿದಿನ ಎದ್ದಾಗಿನಿಂದ ಹಿಡಿದು ಮಲಗುವವರೆಗೂ ಮಹಾವತಾರ್ ಫೌಂಡೇಶನ್ ನಲ್ಲಿ ಸ್ವಲ್ಪ ಕೆಲಸ ಮಾಡುವಂತಹ ಸೌಭಾಗ್ಯ ಅಂದ್ರೆ ಮರ್ಸಲ್ಲ ನಮ್ಗೆ, ನನ್ನಲ್ಲಿ ಸದಾಕಾಲ ಜಾಗೃತವಾಗಿರುತ್ತೆ. ಬೆಳಿಗ್ಗೆ ಎದ್ದ ಕೂಡಲೇ ನಾವು ಏನು ಕ್ಲಾಸ್ ಕೇಳ್ತೀವಿ ಅದರಿಂದನೇ ಶುರುವಾಗುತ್ತೆ ಪ್ರತಿಯೊಬ್ರದ್ದು ಕೂಡ. ನಾವೀಗ ಚೆಕ್ ಮಾಡ್ಕೊಳ್ತಾ ಇರ್ಬೋದು, ಹೌದು ನಾವ್ ಇದನ್ನ ನೋಡೇನೆ ನಾವು ನಮ್ಮ ಮುಂದಿನ ಕೆಲಸ ಕಾರ್ಯಗಳಿಗೆ ಹೋಗ್ತೀವಿ ಅಂತ ಹೇಳ್ಬೋದು. ಇಷ್ಟೇ ಅಲ್ಲದೆ ಆಫ್ಲೈನ್ ತರಗತಿಗಳು, ಈಗ ಆನ್ಲೈನ್ ತರಗತಿಗಳು ನಡೀತಾ ಇದೆ ಅಂತ ತಿಳ್ಕೊಂಡ್ವಿ, ಆಫ್ಲೈನ್ ತರಗತಿ ಕೂಡ ನಡೀತಾ ಇದೆ. ಮೊದಲನೇದಾಗಿ ಮಹಾವತಾರ್ ಫೌಂಡೇಶನ್ ನಲ್ಲಿ 3 ಆಫ್ಲೈನ್ ತರಗತಿಗಳು ಅಂದ್ರೆ ಸಮಗ್ರ ಸ್ವಾಸ್ಥ್ಯ ಹಬ್ಬ ಆಚರಿಸ್ಕೊಂಡು ಬಂದಿದೀವಿ. ಅದಾದ್ಮೇಲೆ ರಾಯಚೂರು, ತದನಂತರ ತುಮಕೂರು, ಮೈಸೂರು, ಈಗ ಮೊನ್ನೆ ತಾನೇ ಚಿಕ್ಕೋಡಿಯಲ್ಲಿ ಹಬ್ಬ ಆಯ್ತು. ಈಗ ಮುಂದಿನ ದಿನಗಳಲ್ಲಿ ಹುಬ್ಬಳ್ಳಿಯಲ್ಲೂ ಕೂಡ ಆಗ್ತಾ ಇದೆ. ಇಷ್ಟು ವಿಚಾರಗಳು ಅಂದ್ರೆ ತುಂಬಾನೇ ಇದೆ, ಹೇಳೋದಕ್ಕೆ ಸಾಕಷ್ಟು ಸಮಯನೇ ಬೇಕು. ಈಗ ಆನ್ಲೈನ್ ತರಗತಿಯಲ್ಲಿ ಪ್ರತಿದಿನ ನಾವು ಭಾಗವಹಿಸ್ತಾ ಇರೋದ್ರಿಂದ ಏನೆಲ್ಲ ಅನುಕೂಲ ಪಡಿತಾ ಇದ್ದೇವೆ, ನಮ್ಮಲ್ಲಿ ಏನ್ ಬದಲಾವಣೆ ಆಗಿದೆ ಅಂತ ಪ್ರತಿನಿತ್ಯ ನಾವು ಮಾತಾಡ್ತಾ ಇದ್ದೀವಿ. ಆದ್ರೆ ಆಫ್ಲೈನ್ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋದ್ರಿಂದ ಅದರಲ್ಲಿ ಈಗ ದೇಣಿಗೆ ನೀಡ್ಬೇಕಾಗುತ್ತೆ ಅನ್ನಪ್ರಸಾದಕ್ಕೆ. ಅದಕ್ಕೆ ದೇಣಿಗೆ ನೀಡುವಾಗ ಅದರಲ್ಲಿ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ನಾನು ಏನೋ ದೈವಿಕ ಕಾರ್ಯಕ್ಕೆ ಸಹಾಯ ಮಾಡ್ತಾ ಇದ್ದೀನಿ, ಕೈ ಜೋಡಿಸ್ತಾ ಇದ್ದೀನಿ ಅನ್ನುವಂತಹ ತೃಪ್ತ ಭಾವನೆ ಅದು ಕೂಡ ಸಿಗುತ್ತೆ. ಹಾಗೆ ಸಾಮೂಹಿಕವಾಗಿ ಅಲ್ಲಿ ಧ್ಯಾನ ಆಗಿರ್ಬೋದು, ಸತ್ಸಂಗ ಅದು ಸಿಗುತ್ತೆ. ಹಾಗೆ ಈಗ ಆನ್ಲೈನ್ ಅಲ್ಲಿ ನಾವೆಲ್ಲರೂ ಅಟೆಂಡ್ ಆಗ್ತೀವಲ್ವಾ, ಎಲ್ಲಾ ಮಾಸ್ಟರ್ಸ್ ಅಲ್ಲಿ ಮುಖಾಮುಖಿಯಾಗಿ ನಮಗೆ ಸಿಗ್ತಾರೆ. ಹಾಗೆ ಎಲ್ಲಾ ಹಿರಿಯ ತಜ್ಞರು, ಅವರಲ್ಲಿ ಒಡನಾಟ, ವಿಚಾರಧಾರೆಯಲ್ಲಿ ಸಿಗುವಂತಹ ಎಲ್ಲವನ್ನೂ ಕೂಡ ನಾವು ಪಡಿತೇವೆ. ಮನಸ್ಸಿಗೆ ಸಾಕಷ್ಟು ಹಿತ ಮುದ ಅಂತ ಏನ್ ಹೇಳ್ತಾರೆ ಅದು ಸಿಗುತ್ತೆ. ಇದರಿಂದ ಅಂತರಂಗದ ಪರಿವರ್ತನೆ ಆಗುತ್ತೆ, ಆತ್ಮೋನ್ನತಿಗೆ ಇವೆಲ್ಲ ನಮಗೆ ಸಹಾಯ ಮಾಡುತ್ತೆ. ಇಷ್ಟಲ್ವಾ, ಇಷ್ಟು ಅಲ್ದೇನೆ ನಮ್ಗೆ ಇನ್ನೇನು ಮತ್ತೆ ಬೇಕಾಗುತ್ತೆ ಅಲ್ವಾ? ನಾವು ಯೋಚನೆ ಮಾಡಿದಾಗ ಹೌದು ನಮ್ಗೆ ಇದೆಲ್ಲ ಬೇಕು ಅಂತ ಒಂದೊಮ್ಮೆ ಅನಿಸ್ತಲೇ ಇರಲಾರದು. ಹಾಗೆ ಔಷಧರಹಿತ ಜೀವನ ಬೇಕಾದ್ದರಿಂದ ಇಂತಹ ಧ್ಯಾನ, ಜ್ಞಾನ, ಸತ್ಸಂಗ ಬೇಕೇ ಬೇಕು. ಪ್ರತಿಯೊಬ್ಬರಿಗೂ ಇದು ಬೇಕು. ನಾವು ಮಾಸ್ಟರ್ಸ್ ನೋಡ್ತಾ ಇರ್ತೀವಿ ಸಮಾಜದಲ್ಲಿ, ಧ್ಯಾನ ಅಂತಂದ್ರೇನು ಗೊತ್ತಿರೋದಿಲ್ಲ, ಸತ್ಸಂಗ ಸ್ವಾಧ್ಯಾಯ ಅಂತೂ ಗೊತ್ತೇ ಇರಲ್ಲ. ನಾವು ಕೂಡ ಅಷ್ಟೇ ಇದಕ್ ಬಂದ್ಮೇಲೆ ಪ್ರತಿಯೊಂದು ತಿಳಿತಾ ಇದ್ದೀವಿ. ಹಾಗಾಗಿ ನಾವು ತಿಳಿದಿರೋದನ್ನ ಎಲ್ರಿಗೂ ತಿಳಿಸುವಂತಹ ಪ್ರಯತ್ನ ತುಂಬಾ ಮುಖ್ಯವಾಗಿದೆ. ಆರೋಗ್ಯ ಎಲ್ಲಾ ಬೇಕಂದ್ರೆ ಆಧ್ಯಾತ್ಮ ಬೇಕೇ ಬೇಕು. ಇದನ್ನು ತಿಳಿಸ್ಕೊಡುವಂತಹ ಮಹಾವತಾರ್ ಫೌಂಡೇಶನ್ ಬೇಕಲ್ವಾ? ಈ ತರದ ಸಂಸ್ಥೆ ನಮಗೆ ಬೇಕು. ಆದ್ದರಿಂದ ಮಾಸ್ಟರ್ಸ್, ನೀವೆಲ್ಲರೂ ಉಚಿತವಾದ ಈ ಆನ್ಲೈನ್ ಆಫ್ಲೈನ್ ಪ್ರೋಗ್ರಾಮ್ಗೆ ಸೇರಿ ತಪ್ಪದೆ ಒಂದಿನ ಕ್ಲಾಸ್ ನಾವು ಮಿಸ್ ಮಾಡ್ಕೋಬಾರ್ದು. ಉದಾಹರಣೆಗೆ ಒಂದ್ ಪಾಯಿಂಟ್ಸ್ ಏನಾದ್ರೂ ಮಿಸ್ ಆಯ್ತು ಅಂದ್ರೆ ನಮ್ಗೆ ಆತಂಕ ಆಗುತ್ತೆ. ಏನೋ ನನ್ಗೆ ಅರ್ಥ ಆಗ್ಲಿಲ್ವಾ ಅಂತ ನಾವು ನೆಕ್ಸ್ಟ್ ವಿಡಿಯೋ ನೋಡೋಕೆ ಆಗ್ದಲೇ ಇರಬಹುದು.
ಯಾಕೆಂದ್ರೆ ಈಗಿನ ಶೆಡ್ಯೂಲ್ ಆ ತರ ಇದೆ. ಹಾಗಾಗಿ ಈಗ ನಿನ್ನೆ ನಮ್ಮ ಗುರೂಜಿಯವರು ಸ್ವರ ವಿಜ್ಞಾನ ಅಂತ ಕೊಟ್ರು. ಎಷ್ಟು ಅದ್ಭುತವಾಗಿದೆಯಲ್ವಾ ಅದು. ದೊಡ್ಡ ಸಬ್ಜೆಕ್ಟ್ ಅದು. ಅದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ತುಂಬಾ ಡೆಡಿಕೇಶನ್ ಅಲ್ಲಿ ನಾವು ಕೂತ್ಕೊಂಡು ಕೇಳಿದಾಗ ಮಾತ್ರ ಆ ಸಬ್ಜೆಕ್ಟ್ ಅರ್ಥ ಆಗುತ್ತೆ. ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ ಅದು. ಹಾಗಾಗಿ ನಾವು ಆನ್ಲೈನ್ ನಲ್ಲಿ ಪ್ರತಿನಿತ್ಯ ನಾವು ಭಾಗವಹಿಸ್ಲೇಬೇಕು. ಯಾರು ಕೂಡ ಈ ಮೂಲಕ ಹೇಳ್ಕೊಡೋದೇನು ಅಂತಂದ್ರೆ ಮಾಸ್ಟರ್ಸ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇವತ್ತಿಗೆ 365 ದಿನಗಳ ಕಾರ್ಯಕ್ರಮ ಇಂದಿಗೆ 1ನೇ ದಿನದಿಂದ ಹಿಡಿದು 457ನೇ ದಿನ ಪೂರೈಸಿದೆ, ಕಂಪ್ಲೀಟ್ ಆಗಿದೆ. ನಾವು ಹಿಂದೆ ತಿರುಗಿ ನೋಡಿದಾಗ ಎಷ್ಟೆಲ್ಲ ಸಾಕಷ್ಟು ತರಗತಿಗಳು, ಪ್ರತಿದಿನ ಸೀನಿಯರ್ ಮಾಸ್ಟರ್ ಅವರೆಲ್ಲ ಬಂದು ನಮ್ಗೆ ಗೈಡ್ ಮಾಡುವಂಥದ್ದು, ಅನೇಕ ಜ್ಞಾನಗಳನ್ನು ಪಡಿತಾ ಇದ್ದೀವಿ, ಆರೋಗ್ಯವನ್ನು ಪಡೆದಿದ್ದೀವಿ. ಅದು ಇಷ್ಟೆಲ್ಲ ಸಾಕಾಗೋದಿಲ್ಲ ಅಂತ ನಮ್ ಗುರೂಜಿಯವರು ಪ್ರತಿ ಬುಧವಾರ ಶನಿವಾರ ಸಮಗ್ರ ಸ್ವಾಸ್ಥ್ಯ ಶಿಬಿರ ಅಂತಾನೂ ಕೂಡ ಏರ್ಪಡಿಸ್ತಾ ಇದ್ದಾರೆ ಅಲ್ವಾ ಮಾಸ್ಟರ್ಸ್? ಒಂದಲ್ಲ ಎರಡಲ್ಲ, ಎಷ್ಟು ಬೇಕು, ಅಗಣಿತ ಅಂತ ಹೇಳ್ತಾರಲ್ಲ, ಅಷ್ಟೊಂದು ಜ್ಞಾನ ನಮ್ಗೆಲ್ಲಿ ಸಿಗ್ತಾ ಇದೆ. ಹಾಗಾಗಿ ನಾನು ಮತ್ತು ನಮ್ಮ ಮಹಾವತಾರ್ ಫೌಂಡೇಶನ್ ಟಾಪಿಕ್ ನಾನು ಅದಕ್ಕೆ ತಗೊಂಡಿದ್ದು. ನಮ್ಮ ಗುರೂಜಿ ಹೇಳ್ತಾ ಇರ್ತಾರೆ, ಎಲ್ರು ಕೂಡ ಮಾಸ್ಟರ್ಸ್ ಆಗ್ಬೇಕು, ಅವ್ರು ಓನಾಗಿ ಏನೇ ಬಂದ್ರು ಎಲ್ಲನೂ ಅವರೇ ಸರಿಪಡಿಸ್ಕೋಬೇಕು ಅನ್ನೋಂತಹ ಕಾನ್ಸೆಪ್ಟ್ ನಮ್ಮ ಗುರುಗಳದ್ದು. ನಾವೆಲ್ಲರೂ ಧ್ಯಾನ ಮಾಡ್ತಾ, ಜ್ಞಾನ ತಿಳಿತಾ, ಪ್ರತಿಯೊಬ್ಬರಿಗೂ ಈ ಜ್ಞಾನ ತಿಳಿಸ್ತಾ ಧ್ಯಾನ ಜಗತ್ತು, ಸಸ್ಯ ಜಗತ್ ಅಂತ ಮಾಡಕ್ ಹೊರಟಿದೀವಿ. ಕೊನೆಯದಾಗಿ ಪ್ರತಿಯೊಬ್ಬರಿಗೂ ಆರೋಗ್ಯ, ಆನಂದ, ಪ್ರೀತಿ, ಬಾಂಧವ್ಯ, ವಿಶ್ವಾಸ, ನಗು ಎಲ್ಲವೂ ಬೇಕೇ ಬೇಕಲ್ವಾ? ಇದೆಲ್ಲ ಮಹಾವತಾರ್ ಫೌಂಡೇಶನ್ ನಲ್ಲಿ ಸಿಗುತ್ತಿದೆ. ಇದಕ್ಕಿಂತಲೂ ಭಾಗ್ಯ ನಮ್ಗೇನಿದೆ ಅಲ್ವಾ ಮಾಸ್ಟರ್? ಇಲ್ಲಿರುವ ಎಲ್ಲಾ ಮಾಸ್ಟರ್ಸ್ ನಮ್ಮವರು ಅಂತ ಅನ್ಸಿದ್ದಾರೆ, ನಮ್ಮವರು, ನಮ್ಮ ಸಂಬಂಧಿಕರು ಅಂತ ಅನಿಸ್ತಾ ಇದೆ. ಎಲ್ಲರ ಸಹಕಾರನೂ ಸಿಗ್ತಾ ಇದೆ. ಸ್ವಲ್ಪವೂ ಕೂಡ ನೆಗೆಟಿವ್ ಅನ್ನೋದು ಇಲ್ವೇ ಇಲ್ಲ. ಇದಕ್ ಬರೋದಕ್ಕಿಂತ ಮುಂಚೆ ನೆಗೆಟಿವ್ ಪ್ರತಿಯೊಂದರಲ್ಲೂ ತಪ್ಪು ಹುಡ್ಕೋದು, ಪ್ರತಿಯೊಂದರಲ್ಲೂ ನಾವು ಮನಸ್ಸಿನಲ್ಲಿ ನಾವೇ ಮನನ ಮಾಡ್ಕೊಂಡು ಕೊರಗೋದು, ಕಾಯಿಲೆ ಹೆಚ್ಚು ಮಾಡ್ಕೊಳ್ಳೋದು, ಇದೆಲ್ಲ ಇದ್ದೇ ಇದೆ. ಈ ಧ್ಯಾನಕ್ಕೆ ಬಂದ್ಮೇಲೆ ನಮ್ಮನ್ನೇ ನಾವು ಸೆಲ್ಫ್ ಚೆಕ್ ಮಾಡ್ಕೊಂಡಾಗ, ಅಂದ್ರೆ ಸೆಲ್ಫ್ ಲವ್ ಬಹಳ ಮುಖ್ಯ. ನಮ್ಮನ್ನು ನಾವು ಮೊದಲು ಪ್ರೀತಿಸ್ಕೋಬೇಕು ಅಂತ ನಾವು ಕೇಳಿದೀವಿ. ಅದೇ ಮತ್ತೊಂದ್ಸಲ ಇದನ್ನ ಹೇಳೋದಾದ್ರೆ, ಎಲ್ಲವನ್ನೂ ಸ್ವೀಕಾರ ಮಾಡುವಂತಹ ಮನೋಭಾವ ನಾವು ಪಡ್ಕೊಂಡಿದ್ದೇವೆ. ಇದಕ್ಕೆ ಇದು ಗ್ರೇಟ್ ವೇದಿಕೆ ಅಂತ ಅನ್ಸ್ಕೊಳ್ತಾ ಇದೆ. ನಾವೆಲ್ಲರೂ ಭೌತಿಕ ಅಮರತ್ವ ಹೊಂದುತ್ತಾ, ಚಿರಂಜೀವತ್ವ ಪಡೆಯುತ್ತಾ, ಇನ್ನು ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರಗಳು ಬರುತ್ತೆ ಮಾಸ್ಟರ್ಸ್. ಉತ್ತಮ ಆಲೋಚನೆ, ಪಾಲನೆ ಹಾಗೂ ಔಷಧ ರಹಿತ ಜೀವನ ನಮ್ಮೆಲ್ಲರದ್ದಾಗಿದೆ ಅಂತ ಹೇಳ್ತಾ, ಈ ಭೂಲೋಕದ ಒಳಿತಿಗೆ ಕಂಕಣ ಕಟ್ಟಿ ನಿಂತಿರುವ ಪ್ರತಿಯೊಬ್ಬರನ್ನೂ ಮಾಸ್ಟರ್ಗಳನ್ನಾಗಿ ಮಾಡಬೇಕೆಂದು ಧ್ಯೇಯೋದ್ದೇಶ ಹೊಂದಿರುವ ನಮ್ಮ ಮಹಾವತಾರ್ ಫೌಂಡೇಶನ್ ನ ಸಂಸ್ಥಾಪಕರು, ದೇವರು ಅಂತಾನೆ ಕರಿಬೇಕು, ಶ್ರೀಯುತ ಲಕ್ಷ್ಮೀ ರಂಗನಾಥ ಗುರುಗಳಿಗೆ ನಿಜಕ್ಕೂ ಕೂಡ ನಾನು ಎದ್ದು ನಿಂತು ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಇದರಂತೆ ಕೂಡ ಮುನ್ನಡೆತಂತ್ರ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತಿಗೆ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಟಾಪಿಕ್ ಅನ್ನು ಸಂಪನ್ನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಗುರುಜಿ.